ಕರಾವಳಿಯ ಫೈರ್ ಬ್ರ್ಯಾಂಡ್ ಚೈತ್ರಾ ಕುಂದಾಪುರ ಬಿಗ್ ಬಾಸ್ ಮನೆಗೆ. ಇಷ್ಟಕ್ಕೂ ಚೈತ್ರಾ ಕುಂದಾಪುರ ಎಂಬ ಸುಂದರಿ ಯಾರು? ಸಂಪಿಗೆ ಹೂಬಣ್ಣದ ಚೆಲುವೆ ಚೈತ್ರಾ ವಿರುದ್ಧ ಕೇಳಿಬಂದಿದ್ದ ಆರೋಪಗಳೇನು? ಚೈತ್ರಾ ಕುಂದಾಪುರ ಅವರ ಹಿಂದೂ ಪರ ವಿಚಾರಧಾರೆಗಳೇನು? ಕರಾವಳಿಯ ಫೈರ್ ಬ್ರ್ಯಾಂಡ್ ಪ್ರಖರ ಭಾಷಣಗಾರ್ತಿ ಚೈತ್ರಾ ಕುಂದಾಪುರ ಇದೀಗ ಬಿಗ್ ಬಾಸ್ ಮನೆಗೆ ಹೋಗುತ್ತಾರೆ ಎನ್ನಲಾಗುತ್ತಿರುವ ಸಂಪಿಗೆ ಹೂಬಣ್ಣದ ಸುಂದರಿ ಚೈತ್ರಾ ಅವರ ಸಂಪೂರ್ಣ ಹಿನ್ನೆಲೆಯ ವಿವರ ಈ ಸ್ಟೋರಿಯಲ್ಲಿದೆ. ಈ ಸ್ಟೋರಿ ನೋಡಕ್ಕೂ ಮುಂಚೆ ನಮ್ಮ ಭಾನು ನ್ಯೂಸ್ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ. ಸ್ನೇಹಿತರೆ, ಹೆಸರೇ ಹೇಳುವ ಹಾಗೆ ಚೈತ್ರಾ ಕುಂದಾಪುರ ಅವರು ಉಡುಪಿ ಜಿಲ್ಲೆ ಕುಂದಾಪುರದವರು. ಕುಂದಾಪುರದ ತೆಕ್ಕಟ್ಟೆಯಲ್ಲಿ PUC ವರೆಗೆ ವ್ಯಾಸಂಗ ಮಾಡಿದ ಚೈತ್ರಾ ಕೊಣಾಜೆಯಲ್ಲಿ ಪದವಿ ಪೂರ್ಣಗೊಳಿಸಿದ ನಂತರ ಕಾಲೇಜು ದಿನಗಳಿಂದಲೇ ABVP ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದ ಚೈತ್ರಾ ಕುಂದಾಪುರ ABVP ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸದಸ್ಯೆಯಾಗಿದ್ದರು. ಪತ್ರಕರ್ತೆಯಾಗಿ, ನಿರೂಪಕಿಯಾಗಿ, ಭಾಷಣಕಾರಳಾಗಿ ಗಮನ ಸೆಳೆದಿರುವ ಚೈತ್ರಾ ಲೇಖಕಿ ಸಹ ಆಗಿದ್ದು ಪ್ರೇಮಪಾಶ ಇವರ ಚೊಚ್ಚಲ ಕೃತಿಯಾಗಿದೆ. ಇನ್ನು ಸೋಷಿಯಲ್ ಮೀಡಿಯಾ ಇರಬಹುದು, ಟಿವಿ ಚಾನಲ್ ಇರಬಹುದು, ಎಲ್ಲೆಡೆ ಚೈತ್ರಾ ಕುಂದಾಪುರ ವಿವಾದಗಳಿಂದಲೇ ಸುದ್ದಿಯಲ್ಲಿದ್ರು. ಅದರಲ್ಲೂ ಹಿಂದೂ ವಿಚಾರಧಾರೆಗಳ ಕುರಿತಾಗಿ ಆವೇಶಭರಿತವಾಗಿ ಮಾತನಾಡೋದು ಚೈತ್ರಾ ಕುಂದಾಪುರ ಅವರ ಟ್ರೇಡ್ ಮಾರ್ಕ್. ಎಷ್ಟು ಮಂದಿ ರಾಜಕೀಯದ ಕಾರ್ಯಕರ್ತರಿದ್ದಾರೋ ಅದರ 100 ಪಟ್ಟು ಬಜರಂಗ ದಳ ಬೆಳೆದು ನಿಲ್ಬೇಕು. ನಾವು ರಾಮನಲ್ಲೂ ಭೀಮನಲ್ಲೂ ವ್ಯತ್ಯಾಸ ಕಂಡವರು ಅಲ್ಲವೇ ಅಲ್ಲ. ರಾಮನು ನಮ್ಮವನು, ಭೀಮನು ನಮ್ಮವನು. ಲವ್ ಜಿಹಾದ್ ಹಾಗೂ ಮತಾಂತರದ ಬಗ್ಗೆ ಆಕ್ರೋಶಭರಿತವಾಗಿ ಮಾತನಾಡಿ ಹಲವು ಬಾರಿ ವಿವಾದಕ್ಕೆ ಸಿಲುಕಿದ್ದಾರೆ. ಉಡುಪಿಯಲ್ಲಿ ಹಿಜಾಬ್ ವಿವಾದ ಶುರುವಾದ ಹೊತ್ತಲ್ಲೂ ಅಖಾಡಕ್ಕೆ ಇಳಿದಿದ್ದ ಚೈತ್ರಾ ಕುಂದಾಪುರ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿ ವಿವಾದಕ್ಕೆ ಕಾರಣವಾಗಿದ್ದರು. ಕರಾವಳಿ ಜಿಲ್ಲೆಗಳಲ್ಲಿ ಆಗಾಗ ಕೇಳಿಬರುವ ಗೋವುಗಳ ಕಳ್ಳತನ ಸೇರಿದಂತೆ ಹಲವು ವಿಚಾರಗಳ ಕುರಿತಾಗಿಯೂ ಚೈತ್ರಾ ಕುಂದಾಪುರ ದನಿ ಎತ್ತುತ್ತಾರೆ. ತಲ್ವಾರ್ ಹಿಡ್ಕೊಂಡು ಬಂದು ನಮ್ಮನೆಯ ಕೊಟ್ಟಿಗೆಯಲ್ಲಿರುವ ದನಗಳನ್ನ ಕದ್ಕೊಂಡು ಹೋಗುವಂತ ಪ್ರಕರಣಗಳು. ನೀವು 2 ಕೈ 2 ಕಾಲು ಇಟ್ಕೊಂಡು ಇನ್ನು ಮುಂದೆ ಯಾವ್ದಾದ್ರೂ ಹಿಂದುವಿನ ಮನೆಯ ಅಂಗಳಕ್ಕೆ ಕಾಲಿಟ್ರೆ 1 ಕೈ 1 ಕಾಲು ಅಂಗಳದಲ್ಲೇ ಬಿದ್ದಿರುತ್ತೆ. ಬಜರಂಗ ದಳ ಕಾರ್ಯಕರ್ತರು ಮುಸಲ್ಮಾನ ಹೆಣ್ಣು ಮಕ್ಕಳನ್ನು ಲವ್ ಮಾಡಬೇಕು ಅಂತ ಹೊರಟ್ರೆ 2 ದಿನದಲ್ಲಿ ಮುಸಲ್ಮಾನರ ಮನೇಲಿ 1 ಕುರ್ಕ ಕಾಣೋದಿಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲೂ ಸಾಕಷ್ಟು ಸಕ್ರಿಯವಾಗಿರುವ ಚೈತ್ರಾ ಕುಂದಾಪುರ ವಿರುದ್ಧ ದ್ವೇಷ ಭಾಷಣ ಆರೋಪದ ಮೇಲೆ ಸಾಕಷ್ಟು ಪ್ರಕರಣಗಳು ದಾಖಲಾಗಿವೆ. ಚೈತ್ರಾ ಕುಂದಾಪುರ ತನಗೆ ಬಿಜೆಪಿ ನಾಯಕರು ಹಾಗೂ RSS ನಾಯಕರ ಸಂಪರ್ಕ ಇದೆ ಎಂದು ಹೇಳಿಕೊಂಡು ಉಡುಪಿ ಜಿಲ್ಲೆ ಬೈಂದೂರಿನ ಉದ್ಯಮಿ ಹಾಗೂ ಸಮಾಜ ಸೇವಕ ಗೋವಿಂದ ಬಾಬು ಪೂಜಾರಿ ಅವರಿಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಕೊಡಿಸುವ ಮಟ್ಟಿಗೆ ನನಗೆ ಕಾಂಟ್ಯಾಕ್ಟ್ ಇದೆ ಎಂದು ನಂಬಿಸಿ 7 ಕೋಟಿ ಹಣ ವಸೂಲಿ ಮಾಡಿದ ಆರೋಪದ ಮೇಲೆ ಪೊಲೀಸರು ಚೈತ್ರಾ ಕುಂದಾಪುರ ಅವರನ್ನು ಬಂಧಿಸಿದ್ದರು. ಇದಿಷ್ಟು ಬಿಗ್ ಬಾಸ್ ಮನೆಗೆ ಹೋಗುತ್ತಾರೆ ಎನ್ನಲಾಗುತ್ತಿರುವ ಚೈತ್ರಾ ಕುಂದಾಪುರ ಅವರ ಹಿನ್ನೆಲೆ. ಸ್ವರ್ಗದಲ್ಲಿರ್ಬೇಕಾದವರು ನರಕದಲ್ಲಿರ್ಬೋದು, ನರಕದಲ್ಲಿರ್ಬೇಕಾದವರು ಸ್ವರ್ಗದಲ್ಲಿರ್ಬೋದು. ಇದು ಬಿಗ್ ಬಾಸ್ನ ಹೊಸ ಅಧ್ಯಾಯ. ಸ್ವರ್ಗ ನರಕ ಎರಡೂ ಇದೆ, ಎರಡರಲ್ಲೂ ಕಿಚ್ಚು ಅಷ್ಟೇ. ನಿಮ್ಮ ಭಾನು ನ್ಯೂಸ್ ಚಾನೆಲ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ.